ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ಲಾಸಸ್. ಸೊ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಆರ್ಟಿಕಲ್ಸನ್ನೆಲ್ಲ ನೋಡಿದ್ವಿ. ಎ ಅನ್ನು ಯಾವಾಗ ಬಳಸ್ತೀವಿ, ಆ್ಯನನ್ನು ಯಾವಾಗ ಬಳಸ್ತೀವಿ, ದ ಅನ್ನುವಂತಹ ಆರ್ಟಿಕಲನ್ನು ಯಾವಾಗ ಬಳಸ್ತೀವಿ, ಯಾವ ಆರ್ಟಿಕಲನ್ನು ಯಾವಾಗ ಬಳಸಲ್ಲ. ಈ 4 ವಸ್ತುಗಳನ್ನು, 4 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳನ್ನು ನಾವು ಕಲ್ತ್ವಿ ನಿನ್ನೆ ಮತ್ತು ಮೊನ್ನೆ. ಅದೇ ರೀತಿ ಈ ಒಂದು ಕ್ಲಾಸ್ನಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಕ್ವೆಶನ್ಸನ್ನು, ಕೆಲವೊಂದು PYQಸ್ಗಳನ್ನು ಈ ಒಂದು ಸೆಷನಲ್ಲಿ ಸಾಲ್ವ್ ಮಾಡೋಣ. ಸೊ ಇವೆಲ್ಲ ಏನಿದೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳೆಲ್ಲ PYQಸೇ ಆಯ್ತಾ. ಸೊ ಮೊದಲನೇ ಪ್ರಶ್ನೆ ನೋಡಿ, ಡ್ಯಾಶ್ ಯೂನಿಕ್ ಆಪರ್ಚುನಿಟಿ ಲೈಕ್ ದಿಸ್ ಶುಡ್ ನಾಟ್ ಬಿ ಮಿಸ್ಡ್. ಇಲ್ಲಿ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇಲ್ಲ, ಯಾವ ಆಪರ್ಚುನಿಟಿ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಜನರಲ್ ಆಗಿ ಮಾತಾಡ್ತಾ ಇರುವಂಥದ್ದು. ಹಾಗಾಗಿ ಯೂನಿಕ್ ಅನ್ನುವಂಥದ್ದು ಇಲ್ಲಿ ಬರಬೇಕಾಗಿರುವಂಥದ್ದು ಇಂಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಸರ್ 2 ಆರ್ಟಿಕಲ್ ಇದೆ, ಏನ ಆ್ಯನ, ಹೆಂಗ್ ಗೊತ್ತಾಗುತ್ತೆ? ಯೂನಿಕ್ ಅನ್ನ ನಾನು ಹೇಗೆ ಬರಿತೀನಿ ನೋಡಿ. ಯೂನಿಕ್ ಅನ್ನ ಹೇಗೆ ನಾನು ಬರೆಯೋದು? ಯೂನಿಕ್ ಅನ್ನ ಕನ್ನಡದಲ್ಲಿ ಬರೆದ್ರೆ ಹೆಂಗ್ ಬರಿತೀನಿ? ಯೂನಿಕ್ ಅಂತ ಬರಿತೀನಿ, ಯೂನಿಕ್. ಸೊ ಯಕಾರ, ಯಕಾರ ಬಂತು ಅಂದ್ರೆ ಯಾವ ಆರ್ಟಿಕಲ್ ಬರಬೇಕು ಅಂತ ಹೇಳಿದ್ದೀನಿ? ಎ ಅನ್ನುವಂತಹ ಆರ್ಟಿಕಲ್ ಬರಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಎ ಯೂನಿಕ್ ಆಪರ್ಚುನಿಟಿ ಲೈಕ್ ದಿಸ್ ಶುಡ್ ನಾಟ್ ಬಿ ಮಿಸ್ಡ್ ಅಂತ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಮೆನಿ ಪೀಪಲ್ ಕನ್ಸಿಡರ್ ಡ್ಯಾಶ್ ಗ್ಯಾಂಜೆಸ್. ಸೊ ಗಂಗಾ ರಿವರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಗಂಗಾ ರಿವರ್ ಅನ್ನುವಂಥದ್ದು ಏನು? ಜಾಗ್ರಫಿಕಲ್ ಫೀಚರ್. ಸೊ ಜಾಗ್ರಫಿಕಲ್ ಫೀಚರ್ ಬಂದಾಗ ಯಾವ ಆರ್ಟಿಕಲ್ ಬರಬೇಕು ಸರ್? ದ ಅನ್ನುವಂತಹ ಆರ್ಟಿಕಲ್ ಬರಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ದ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. he has been working as dash SDO. SDO ಅನ್ನುವಂತಹ ಡೆಸಿಗ್ನೇಷನ್ ಬಂದ್ರೆ ಇಲ್ಲಿ ನಾನು ಎಸ್ ಅಂತ ಬರಿತೀನಿ, SDO. ಸೊ ಇಲ್ಲಿ ಎಸ್ ಅನ್ನುವಂಥದ್ದು ಏನು? ಎಸ್ ಅನ್ನುವಂಥದ್ದು ಎ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಆನ್ SDO ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮೈ ಬ್ರದರ್ ಈಸ್ ಫಾಂಡ್ ಆಫ್ ಪ್ಲೇಯಿಂಗ್ ಫುಟ್ಬಾಲ್. ಫುಟ್ಬಾಲ್ ಅನ್ನುವಂಥದ್ದು ಕ್ರೀಡೆಯ ಹೆಸರು. ಸೊ ಯಾವಾಗ ಕ್ರೀಡೆ ಬರುತ್ತೆ, ಏನು ಆರ್ಟಿಕಲ್ ಬರಬೇಕಾ ಬರಬಾರ್ದಾ ಹೇಳಿ ನೋಡೋಣ. ಕ್ರೀಡೆಗಳು, ಸ್ಪೋರ್ಟ್ಸ್ಗಳು ಬಂದ್ರೆ, ಸೊ ಒಂದು ವೇಳೆ ಸ್ಪೋರ್ಟ್ಸ್ ಬಂದ್ರೆ ಯಾವುದೇ ರೀತಿಯಾದಂತಹ ಆರ್ಟಿಕಲ್ ಅನ್ನ ನಾನು ಬಳಸಲ್ಲ. ಹಾಗಾಗಿ ಇಲ್ಲಿ ನೋ ಆರ್ಟಿಕಲ್, ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಇನ್ನು ನೋಡಿ, ಡ್ಯಾಶ್ ಹೈಯರ್ ಯು ಕ್ಲೈಮ್ ಡ್ಯಾಶ್ ಕೋಲ್ಡರ್ ಇಟ್ ಗೆಟ್ಸ್. ಸೊ ಆಪ್ಷನ್ 5ನೇ ಪ್ರಶ್ನೆಯನ್ನ ನೋಡಿದ್ರೆ ಡ್ಯಾಶ್ ಹೈಯರ್ ಯು ಕ್ಲೈಂಬ್ ಡ್ಯಾಶ್ ಕೋಲ್ಡರ್ ಇಟ್ ಗೆಟ್ಸ್. ಸೊ 5ನೇ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ? ಸೊ ಇಲ್ಲಿ ನಾವು ಇಲ್ಲಿ ನೋಡಿ, ಹೈಯರ್ ಮತ್ತು ಕೋಲ್ಡರ್ ಅನ್ನುವಂಥದ್ದು ಡಬಲ್ ಕಂಪ್ಯಾರಿಟಿವ್ಸ್. ಸೊ ಯಾವಾಗೆಲ್ಲ ನಾವು ಡಬಲ್ ಕಂಪ್ಯಾರಿಟಿವ್ಸ್ ಬರುತ್ತೆ, ಇದನ್ನು ನಿಮ್ಮ ನೋಟ್ಸ್ ನಲ್ಲಿ ಬರ್ಕೊಳ್ಳಿ. ಸೊ ದ ಅನ್ನುವಂತಹ ಆರ್ಟಿಕಲ್ಲು ಡಬಲ್ ಕಂಪ್ಯಾರಿಟಿವ್ಸ್ ಬಂದಾಗ, 2 ಕಂಪ್ಯಾರಿಸನ್ಗಳು ಬಂದಾಗ, ದ ಮೋರ್ ಯು ರೀಡ್ ದ ಸ್ಮಾರ್ಟರ್ ಯು ಬಿಕಮ್. ಸೊ ಇದು ಡಬಲ್ ಕಂಪ್ಯಾರಿಟಿವ್ಸ್. ಸೊ ಡಬಲ್ ಕಂಪ್ಯಾರಿಟಿವ್ಸ್ ಬಂದಾಗ ಎರಡೂ ಕಡೆ ದ ಅನ್ನುವಂತಹ ಆರ್ಟಿಕಲ್ ಅನ್ನ ನಾನು ಬಳಸಬೇಕಾಗುತ್ತೆ. ದ ಹೈಯರ್ ಯು ಕ್ಲೈಮ್ ದ ಕೋಲ್ಡರ್ ಇಟ್ ಗೆಟ್ಸ್. ದ ಮೋರ್ ಯು ರೀಡ್ ದ ಸ್ಮಾರ್ಟರ್ ಯು ಬಿಕಮ್. ದ ಮೋರ್ ಯು ಈಟ್ ದ ಫ್ಯಾಕ್ಟರ್ ಯು ಬಿಕಮ್. ಅಂದ್ರೆ ಜಾಸ್ತಿ ತಿಂದಂಗೆ ದಪ್ಪ ಆಗ್ತೀಯಾ ಅಂತ. ಓಕೆ. ಸೊ ಡಬಲ್ ಕಂಪ್ಯಾರಿಟಿವ್ಸ್ ಅಲ್ಲಿ ಯಾವಾಗಲೂ ನಾವು ಎರಡೂ ಕಡೆ ದ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಬೇಕಾಗುತ್ತೆ. ರೈಟ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಐ ವಿಲ್ ಬಿ ಬ್ಯಾಕ್ ಇನ್ ಡ್ಯಾಶ್ ಆರ್. ಸೊ ಅವರ್ ಅನ್ನುವಂಥದ್ದು ಲಾಸ್ಟ್ ಕ್ಲಾಸಲ್ಲಿ ಕೂಡ ಕವರ್ ಮಾಡಿದ್ವಿ ನಾವು. ಅವರ್, ಆ ಅನ್ನುವಂಥದ್ದು ಸ್ವರಾಕ್ಷರ. ಹಾಗಾಗಿ ಆನ್ ಅನ್ನುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. 7ನೇ ಪ್ರಶ್ನೆಯನ್ನ ನೋಡಿ, ಡ್ಯಾಶ್ ಫ್ರೆಂಚ್. ಫ್ರೆಂಚ್ ಅನ್ನುವಂಥದ್ದು ಏನು? ಫ್ರೆಂಚ್ ಅನ್ನುವಂಥದ್ದು ಒಂದು ಭಾಷೆ. ಸೊ ಭಾಷೆ ಆಗಿರೋದ್ರಿಂದ ಯಾವುದೇ ಆರ್ಟಿಕಲ್ ಬರಲ್ಲ ಇಲ್ಲಿ. ಸೊ ಡ್ಯಾಶ್ ಫ್ರೆಂಚ್, ಓನ್ಲಿ ಫ್ರೆಂಚ್ ಇಸ್ ಸ್ಪೋಕನ್ ಬೈ ಬಿಲಿಯನ್ಸ್ ಆಫ್ ಪೀಪಲ್ ಇನ್ ಫ್ರಾನ್ಸ್. ಫ್ರಾನ್ಸ್ನಲ್ಲಿ ಫ್ರೆಂಚ್ ಅನ್ನ ಮಾತಾಡ್ತಾರೆ. ಸೊ ಭಾಷೆಗಳು ಅಂತ ಬಂದಾಗ ನಾವು ಯಾವುದೇ ಆರ್ಟಿಕಲ್ ಅನ್ನ ನಾವು ಬಳಸಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಬರುತ್ತೆ. ಹಿ ಕ್ಯಾನ್ ಪ್ಲೇ ಡ್ಯಾಶ್ ಫ್ಲೂಟ್. ಫ್ಲೂಟ್ ಅನ್ನುವಂಥದ್ದು ಏನಪ್ಪಾ? ವಾದ್ಯ, ಸಂಗೀತ ವಾದ್ಯ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್. ಸೊ ಯಾವಾಗೆಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬರುತ್ತೆ ಏನಂತ ಹೇಳಿದ್ದೀನಿ ನಾನು? ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಂದಾಗ ದ ಅನ್ನುವಂತಹ ಆರ್ಟಿಕಲ್ ಬರಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. 8ನೆಯ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತಲ್ವಾ. ನೆಕ್ಸ್ಟ್ 9ನೆಯ ಪ್ರಶ್ನೆ. 9ನೇ ಪ್ರಶ್ನೆ ನೋಡಿ, ವಿ ವೆಂಟ್ ಟು ಡ್ಯಾಶ್ ಸ್ಕೂಲ್ ಟು ಮೀಟ್ ದ ಪ್ರಿನ್ಸಿಪಲ್ ಯೆಸ್ಟರ್ಡೇ. ಸೊ ನಿನ್ನೆ ನಾನು ಸ್ಕೂಲ್ಗೆ ಏನಕ್ಕೆ ಹೋಗಿದ್ದೆ?
ಪ್ರಿನ್ಸಿಪಲ್ ಅನ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಇದು ಪ್ರೈಮರಿ ಪರ್ಪಸ್ ಆಯ್ತಾ ಸೆಕೆಂಡರಿ ಪರ್ಪಸ್ ಆಯ್ತಾ ಸರ್? ಸ್ಕೂಲ್ಗೆ ಸ್ಕೂಲನ್ನ ಸೆಕೆಂಡರಿ ಪರ್ಪಸ್, ಇದು ಓದಕ್ ಹೋಗ್ತಿಲ್ಲ, ಪ್ರಿನ್ಸಿಪಲ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಹಾಗಾಗಿ ಇದು ಸೆಕೆಂಡರಿ ಪರ್ಪಸ್. ಸೆಕೆಂಡರಿ ಪರ್ಪಸ್ ಆಗಿರೋದ್ರಿಂದ ಇಲ್ಲಿ ಯಾವ ಆರ್ಟಿಕಲ್ ಬರಬೇಕು? ದ ಅನ್ನುವಂತಹ ಆರ್ಟಿಕಲ್ ಬಳಸಬೇಕು. ವಿ ವೆಂಟ್ ಟು ದ ಸ್ಕೂಲ್ ಟು ಮೀಟ್ ದ ಪ್ರಿನ್ಸಿಪಲ್ ಯೆಸ್ಟರ್ಡೇ. ಆಯ್ತಾ? ಆಮೇಲೆ ಡ್ಯಾಶ್ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ನಾನು ಅವಾಗಲೇ ಹೇಳ್ಕೊಟ್ಟಿದ್ದೆ 10ನೇ ಪ್ರಶ್ನೆ. ಮೌಂಟ್ ಎವರೆಸ್ಟ್ ಒಂದು ಸಿಂಗಲ್ ಮೌಂಟೇನಿನ್ಗೆ ಹೆಸರನ್ನ ಕೊಟ್ರೆ ಇಲ್ಲಿ ಯಾವುದೇ ಆರ್ಟಿಕಲ್ ಅನ್ನ ನಾನು ಬಳಸಂಗಿಲ್ಲ. ಡ್ಯಾಶ್ ಮೌಂಟ್ ಎವರೆಸ್ಟ್, ನೋ ಆರ್ಟಿಕಲ್. ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಸೊ ಇಲ್ಲಿ ಕೂಡ ಯಾವುದೇ ಆರ್ಟಿಕಲ್ ಅನ್ನ ನಾನು ಬಳಸೋ ಹಾಗೆ ಇಲ್ಲ. ಸೊ ಮುಂದಿನ ಭಾಗದಲ್ಲಿ ಸ್ಪಾಟ್ ದ ಎರರ್ ಬರ್ತಿದೆ, ಎಲ್ಲಿ ತಪ್ಪಿದೆ ಅನ್ನುವಂಥದ್ದನ್ನ ನಾನು ಕಂಡುಹಿಡಿಬೇಕು. ಇಟ್ ಬೀಯಿಂಗ್ ಅ ರೈನಿ ಡೇ ಐ ಡಿಸೈಡೆಡ್ ಟು ಸ್ಟೇ ಅಟ್ ದ ಹೋಮ್. ಸೊ 11ನೇ ಪ್ರಶ್ನೆಯಲ್ಲಿ ತಪ್ಪೆಲ್ಲಿದೆ ಅನ್ನುವಂಥದ್ದು ಕಂಡುಹಿಡಿರಿ. ಸೊ ತಪ್ಪೆಲ್ಲಿದೆ? ಅಟ್ ದ ಹೋಮ್ ಅಂತ ಬರಲ್ಲ, ಅಟ್ ದ ಹೋಮ್ ಅಂತ ಬರಲ್ಲ. ಇಲ್ಲಿ ದ ಅನ್ನುವಂತಹ ಬಳಕೆ ತಪ್ಪಾಗಿದೆ, ಅಟ್ ಹೋಮ್. ಸೊ ಮನೆಯ ಪ್ರೈಮರಿ ಪರ್ಪಸ್ ಏನು? ಮನೆಯಲ್ಲಿ ರೆಸ್ಟ್ ಮಾಡುವಂಥದ್ದು ಅಥವಾ ಉಳ್ಕೊಳ್ಳುವಂಥದ್ದು ಪ್ರೈಮರಿ ಪರ್ಪಸ್ ಮನೆಯದು, ಹೌದಲ್ವಾ? ಸೊ ಇಲ್ಲಿ ಅಟ್ ಹೋಮ್ ಅನ್ನುವಂಥದ್ದು ಬರ್ತದೆ, ಅಟ್ ಹೋಮ್. ದ ಅನ್ನುವಂಥದ್ದು ಬರಲ್ಲ. 12ನೇ ಪ್ರಶ್ನೆ ನೋಡಿ, ದ ಹಾನೆಸ್ಟಿ ಇಸ್ ಅ ಗ್ರೇಟ್ ವರ್ಚ್ಯೂ. ಹಾನೆಸ್ಟಿ ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ ಆಗಿರುತ್ತೆ, ಅಬ್ಸ್ಟ್ರಾಕ್ಟ್ ನೌನ್ ಆಗಿರುತ್ತೆ, ನಾಮಪದ. ಹಾಗಾಗಿ ಇಲ್ಲೂ ಕೂಡ ಯಾವ ಆರ್ಟಿಕಲ್ ಅನ್ನ ಬಳಸಬಾರ್ದು. ಹಾಗಾಗಿ ಆನೆಸ್ಟಿ ಅನ್ನುವಂಥದ್ದು ಸರಿಯಾಗಿರುತ್ತೆ, ಬರೀ ಆನೆಸ್ಟಿ ಅದೇ ಮೊದಲನೇ ಪದ ಆಗಿರಬೇಕು. ಹಾಗಾಗಿ ಆಪ್ಷನ್ ಎ ಅಲ್ಲಿ ತಪ್ಪಿದೆ. ಹಿ ಈಸ್ ಆನ್ ಯುರೋಪಿಯನ್. ಯುರೋಪಿಯನ್ ಅನ್ನ ಹೇಗೆ ಬರಿತೀವಿ ನಾವು? ಯುರೋಪಿಯನ್, ಈ ತರ ಬರಿತೀವಿ ಯುರೋಪಿಯನ್ ಅನ್ನ. ಸೊ ಮೊದಲ ಅಕ್ಷರ ಏನು? ಯಾ ಅನ್ನುವಂಥದ್ದು ವ್ಯಂಜನಾಕ್ಷರ. ಹಾಗಾಗಿ ಇಲ್ಲಿ ಆನ್ ಬರಬಾರ್ದು, ಎ ಬರಬೇಕು. ಆಪ್ಷನ್ ಬಿ ಅಲ್ಲಿ ತಪ್ಪಿದೆ. ದ ಸನ್ ರೈಸಸ್ ಇನ್ ಈಸ್ಟ್. ದ ಸನ್ ರೈಸಸ್ ಇನ್ ಈಸ್ಟ್ ಅನ್ನುವಂಥದ್ದು ಎಲ್ಲಿ ತಪ್ಪಿದೆ ನೋಡಿ ಇಲ್ಲಿ. ದ ಸನ್ ರೈಸಸ್ ಇನ್ ಈಸ್ಟ್. ಸೊ ಡೈರೆಕ್ಷನ್ಸ್ಗಳು ಬಂದ್ರೆ, ಸೊ ನಾನು ದ ಅಂತ ಹೇಳ್ಕೊಡ್ಬೇಕಾದ್ರೆ ಒಂದನ್ನ ಮಿಸ್ ಮಾಡಿದೆ. ಯಾವಾಗೆಲ್ಲ ಡೈರೆಕ್ಷನ್ಸ್ ಬರ್ತವೆ, ದಿಕ್ಕುಗಳು ಬರ್ತವೆ, ಅವಾಗೆಲ್ಲ ನಾವು ದ ಅನ್ನುವಂತಹ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ದ ಸೌತ್ ಅಂತ. ಇಲ್ಲಿ ಇನ್ ಈಸ್ಟ್ ಅಂತ ಇದೆ, ಇಲ್ಲಿ ದ ಈಸ್ಟ್ ಬರಬೇಕು. ಇನ್ ದ ಈಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಬೇಕು. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸಿ ಅಲ್ಲಿ ತಪ್ಪಿದೆ ಅಂತ 14ನೇ ಪ್ರಶ್ನೆಯಲ್ಲಿ. ಓಕೆ. ಆಮೇಲೆ 15ನೇ ಪ್ರಶ್ನೆ, ದ ಗೋಲ್ಡ್. ಅವಾಗಲೇ ಹೇಳ್ಕೊಟ್ಟಿದೆ ಅಲ್ವಾ, ಗೋಲ್ಡು, ಸಿಲ್ವರು, ಕಾಪರು, ಇದಕ್ಕೆಲ್ಲ ಯಾವುದೇ ರೀತಿಯಾದಂತಹ ಆರ್ಟಿಕಲ್ ಬರಲ್ಲ. ಹಾಗಾಗಿ ಆಪ್ಷನ್ ಎ ಅಲ್ಲಿ ತಪ್ಪಿದೆ. ಕರೆಕ್ಟ್. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ, 16ನೇ ಪ್ರಶ್ನೆ. ಇನ್ನು 4 ಪ್ರಶ್ನೆ ಇದೆ, ಸಾಲ್ವ್ ಮಾಡ್ಬಿಡೋಣ. ಹಿ ಈಸ್ ಡ್ಯಾಶ್ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ಅ ಕ್ಲಾಸ್. ಹಿ ಈಸ್ ದ ಮೋಸ್ಟ್. ಇದು ಕರೆಕ್ಟ್ ಆಗಿದೆ. ಯಾಕೆ? ಇಲ್ಲಿ ಮೋಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ, ಇಲ್ಲಿ ದ ಅನ್ನುವಂಥದ್ದನ್ನ ಬಳಸಿದ್ದಾರೆ. ಸರಿಯಾದ ಇದಿದೆ. ಇಂಟೆಲಿಜೆಂಟ್ ಬಾಯ್ ಇನ್ ಎ ಕ್ಲಾಸಾ? ಸೊ ಎಲ್ಲಿ, ಯಾವ ಇಂಟೆಲಿಜೆಂಟ್ ಬಾಯ್ ಅವನು? ಸೊ ಇವಾಗ ಎಲ್ಲಿ ಅನ್ನುವಂಥದ್ದು ನನಗೆ ಗೊತ್ತು, ಕ್ಲಾಸಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಕ್ಲಾಸಿನಲ್ಲಿ ಇರೋರ್ಗಿಂತ ಎಲ್ಲಾರ್ಗಿಂತ ಇಂಟೆಲಿಜೆಂಟ್ ಅವನು ಅಂತ. ಹಾಗಾಗಿ ಗೊತ್ತಿರೋದ್ರ ಬಗ್ಗೆ ಮಾತಾಡಿದಾಗ ಇಲ್ಲಿ ದ ಅನ್ನುವಂಥದ್ದು ಬರ್ತದೆ. ಆಪ್ಷನ್ ಸಿ ಅಲ್ಲಿ ತಪ್ಪಿದೆ. ಎ ಅನ್ನುವಂಥದ್ದು ತಪ್ಪು. ಇನ್ ದ ಕ್ಲಾಸ್ ಅನ್ನುವಂಥದ್ದು ಕರೆಕ್ಟ್ ಆಗುತ್ತೆ. ವಿಸ್ಡಮ್ ಆಫ್ ಸೋಲೊಮೋನ್ ಈಸ್ ಫೇಮಸ್. ಎಲ್ಲಿ ತಪ್ಪಿದೆ ಇದರಲ್ಲಿ? 17ನೇ ಪ್ರಶ್ನೆಯಲ್ಲಿ ಎಲ್ಲಿ ತಪ್ಪಿದೆ? ಸೊ ಇಲ್ಲಿ ವಿಸ್ಡಮ್ ಅನ್ನುವಂಥದ್ದು ದ ವಿಸ್ಡಮ್ ಅನ್ನುವಂಥದ್ದು ಬರ್ತದೆ. ಸೊ ದ ವಿಸ್ಡಮ್ ಆಫ್ ಸೋಲೊಮೋನ್. ಸೊ ಯಾರ ವಿಸ್ಡಮ್ ಇದು? ಯಾರ ವಿಸ್ಡಮ್? ಸೋಲೊಮೋನಿನ ಬುದ್ಧಿವಂತಿಕೆ, ದ ವಿಸ್ಡಮ್ ಅನ್ನುವಂಥದ್ದು ಬರ್ತದೆ ಇಲ್ಲಿ. ಹಾಗಾಗಿ ಆಪ್ಷನ್ ಎ ಅಲ್ಲಿ ತಪ್ಪಿದೆ. ಓಕೆ. ಅದಾದ್ಮೇಲೆ ಐ ಲೈಕ್ ದ ಕ್ರಿಕೆಟ್ ಮೋರ್ ದ್ಯಾನ್ ಟೆನ್ನಿಸ್. ಸೊ ಇಲ್ಲಿ ಕ್ರಿಕೆಟ್ ಅನ್ನುವಂಥದ್ದೇನು? ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ ಬಂದಾಗ ಯಾವ ಆರ್ಟಿಕಲ್ ಕೂಡ ಬರಬಾರ್ದು. ಆಪ್ಷನ್ ಬಿ ಅಲ್ಲಿ ತಪ್ಪಿದೆ. ಮೈ ಫಾದರ್ ಈಸ್ ಅನ್ MA ಇನ್ ಇಂಗ್ಲಿಷ್. ಎಲ್ಲಿ ತಪ್ಪಿದೆ? 19ನೇದ್ರಲ್ಲಿ. ಇಲ್ಲಿ ನೋಡಿ, MA ಅನ್ನುವಂಥದ್ದು ಏನು? MA, ಎ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಆನಿನ ಬಳಕೆ ಸರಿಯಾಗಿದೆ.
ಮೈ ಫಾದರ್ ಅಲ್ಲೂ ಏನು ತಪ್ಪಿಲ್ಲ. ಈಸ್ ಇದು ಏಕವಚನ, ಇದು ಕೂಡ ಏಕವಚನ, ಇದರಲ್ಲೂ ಏನು ತಪ್ಪಿಲ್ಲ. ಹಾಗಾಗಿ ಎಲ್ಲೂ ತಪ್ಪಿಲ್ಲ. ಆಪ್ಷನ್ ಡಿ ನೋ ಎರರ್ ಅನ್ನುವಂಥದ್ದು ಸರಿಯಾದ ಉತ್ತರ. ದ ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಆಫ್ರಿಕಾ. ಇಲ್ಲಿ ಲಾಂಗೆಸ್ಟ್ ನ ಮುಂದೆ ಏನಿರಬೇಕು? ದ ಲಾಂಗೆಸ್ಟ್ ಅನ್ನುವಂಥದ್ದು ಇರಬೇಕು. ಯಾಕೆ ಸರ್? ಲಾಂಗೆಸ್ಟ್ ಅನ್ನುವಂಥದ್ದು ಏನು? ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ. ಹಾಗಾಗಿ ಸೂಪರ್ಲೇಟಿವ್ ಡಿಗ್ರಿಯ ಮುಂದೆ ದ ಅನ್ನುವಂತಹ ಆರ್ಟಿಕಲ್ ಬರಬೇಕು. ಇಲ್ಲಿ ದ ಅನ್ನುವಂತಹ ಆರ್ಟಿಕಲ್ ಮಿಸ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಅಲ್ಲಿ ತಪ್ಪಿದೆ. ಸಿಂಪಲ್, ಈಸಿ ಅಲ್ವಾ? ಸೊ ಮುಂದಿನ ಪ್ರಶ್ನೆ, ಮುಂದಿನ ವೊಕ್ಯಾಬುಲರಿ ಸೆಕ್ಷನ್ಗೆ ಹೋಗೋಣ. ಸೊ ಮುಂದಿನ ವೊಕ್ಯಾಬುಲರಿ ಸೆಕ್ಷನ್ಗೆ ಹೋಗೋಣ. ಜಸ್ಟ್ ಅ ಮಿನಿಟ್. ಸೊ ವೊಕ್ಯಾಬುಲರಿ ಸೆಕ್ಷನ್ಗೆ ಹೋಗೋಣ ಇವಾಗ. ಸೊ ಆಫ್ಟರ್ ಎವ್ರಿ ಟಾಪಿಕ್, ಇಲ್ಲಿಗೆ ನಿಮ್ಮ ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿದೆ. ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿರುತ್ತೆ ಇಲ್ಲಿಗೆ. ಸೊ ನಿಮ್ಮ ನೆಕ್ಸ್ಟ್ ಟಾಪಿಕ್ಗೆ ಪ್ರಿಪೋಸಿಷನ್ಸ್ ಬರ್ತದೆ. ಸೊ ನೆಕ್ಸ್ಟ್ ನಿಮಗೆ ಪ್ರಿಪೋಸಿಷನ್ಸ್ ಅನ್ನುವಂತಹ ಟಾಪಿಕ್ ಬರುತ್ತೆ. ಸೊ ಆಸ್ ಐ ಹ್ಯಾವ್ ಆಲ್ರೆಡಿ ಪ್ರಾಮಿಸ್ಡ್, ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಟಾಪಿಕ್ಗಳ ಜೊತೆಗೆ ವೊಕ್ಯಾಬುಲರಿ ಅಂತ ಬರುತ್ತೆ ಅನ್ನೋದ್ರಿಂದ ಪ್ರತಿಯೊಂದು ಟಾಪಿಕ್ ಆಗಿದ ತಕ್ಷಣ ನಿಮಗೆ ವೊಕ್ಯಾಬುಲರಿ ಡಿಸ್ಕಷನ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ ಆಯಿತು. ಇವಾಗ ವೊಕ್ಯಾಬುಲರಿಯನ್ನ ಡಿಸ್ಕಸ್ ಮಾಡೋಣ. ಸೊ ಆರ್ಟಿಕಲ್ಸ್ನ ಮುಗಿದ ಮೇಲೆ ವೊಕ್ಯಾಬುಲರಿ ಡಿಸ್ಕಸ್ ಮಾಡೋದಕ್ಕೆ ನಮಗೆ ಮೊದಲನೇದಾಗಿ ಬಂದಿರುವಂಥದ್ದು ಇಡಿಯಮ್ಸ್ ಅಂದರೆ ನುಡಿಗಟ್ಟುಗಳು. ಸೊ ಆ್ಯಸ್ ಯೂಶುವಲ್ 10 ನುಡಿಗಟ್ಟುಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು 5 ನುಡಿಗಟ್ಟುಗಳನ್ನು ನೀವು ಬರ್ಕೊಬೇಕಾಗತ್ತೆ PYQಗಳನ್ನು ನೋಡಿ. ಟು ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂದರೆ ಎಲ್ಲ ಥರ ಟ್ರೈ ಮಾಡಿದ್ದೀನಿ ಅಂತ. ಸೊ ಎಲ್ಲ ಥರ ಟ್ರೈ ಮಾಡಿದ್ದೀನಿ, ಏನಾದರೂ ಒಂದು ಸಾಧಿಸಕ್ಕೆ ಎಲ್ಲ ರೀತಿಯಲ್ಲೂ ನಾನು ಟ್ರೈ ಮಾಡಿದ್ದೀನಿ ಅನ್ನೋದಕ್ಕೆ ಟು ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಕರಿತೀನಿ. ಸೊ ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅರ್ಥ. ಟು ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂದರೆ. ಅಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಅಂದರೆ, ಅಟ್ ದ ಡ್ರಾಪ್ ಆಫ್ ಹ್ಯಾಟ್ ಅಂದರೆ ಈಗ ಒಂದು ನಾನು ಏನು ಹಾಕ್ಕೊಂಡಿರ್ತೀನಿ. ಸೊ ನಾನು ಒಂದು ಟೋಪಿಯನ್ನು ಹಾಕ್ಕೊಂಡಿರ್ತೀನಿ. ಟೋಪಿ ತೆಗೆದ ತಕ್ಷಣ ಓಡೋಗ್ಬಿಡೋದು, ಸಡನ್ ಆಗಿ, ತಕ್ಷಣ ಅಂತ ಅರ್ಥ. ಇನ್ಸ್ಟೆಂಟ್ಲಿ ಅಂತ, ತಕ್ಷಣವಾಗಿ. ಸೊ ಸಡನ್ ಆಗಿ ಓಡೋಗಂತು, ಏನು ಎಸಿಟೇಷನ್ ಇಲ್ಲ, ನಾಚಿಕೆನೇ ಇಲ್ದಿರ ಓಡೋಗೋದು. ಅಟ್ ದಿ ಡ್ರಾಪ್ ಆಫ್ ಅ ಹ್ಯಾಟ್ ಅನ್ನುವಂಥದ್ದು. ಟು ಸಿ ಐ ಟು ಐ, ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ. ಸೊ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅನ್ನುವಂಥದ್ದು ಟು ಸಿ ಐ ಟು ಐ ಅಂತಂದ್ರೆ 2 ಅರ್ಥ ಬರುತ್ತೆ. ಆನೆಸ್ಟ್ ಆಗಿರುವಂತ. ಸೊ ಆನೆಸ್ಟ್ ಆಗಿದ್ರೆ ಕಣ್ಣನ್ನ ನೇರವಾಗಿ ನೋಡ್ತೀರಾ ಅಂತ. 2ನೇ ಅರ್ಥ ಏನು? ನಿನ್ನ ಜೊತೆಗೆ ನಾನು ಕಂಪ್ಲೀಟ್ ಆಗಿ ಅಗ್ರಿ ಮಾಡಿದ್ದೀನಿ ಅಂತ ಅರ್ಥ. ಅಗ್ರಿ ಅಂತಂದ್ರೇನು? ಸೊ ಒಪ್ಪಿದ್ದೀನಿ ನಾನು, ಸೊ ನಿನ್ನ ಮಾತಿಗೆ ನಾನು ಒಪ್ಕೊಂಡಿದ್ದೀನಿ ಎನ್ನುವಂಥದ್ದು ಟು ಸಿ ಐ ಐ ಟು ಐ ಅಂತ ಬರುತ್ತೆ. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ಟು ಬರ್ನ್ ಯುವರ್ ಬ್ರಿಡ್ಜಸ್. ಏನು ಟು ಬರ್ನ್ ಯುವರ್ ಬ್ರಿಡ್ಜಸ್ ಅಂದರೆ? ಸರ್ ಇವಾಗ ನೀವು ಒಂದು ಕೆರೆಯನ್ನ ಅಥವಾ ಒಂದು ರಿವರನ್ನು ದಾಟ್ತಾ ಇದ್ದೀರಾ. ಇಲ್ಲೊಂದು ಬ್ರಿಡ್ಜ್ ಇರುತ್ತೆ. ಸೊ ನೀವೇನು ಮಾಡ್ತೀರಾ? ಇಲ್ಲಿಂದ ಇಲ್ಲಿಗೆ ದಾಟ್ಬಿಟ್ಟು, ಸೊ ಇಲ್ಲಿಂದ ಇಲ್ಲಿಗೆ ದಾಟ್ಬಿಟ್ಟು ಈ ಬ್ರಿಡ್ಜನ್ನು ಸುಟ್ಬಿಟ್ರೆ ವಾಪಸ್ ಹೋಗೋಕ್ಕಾಗತ್ತಾ? ವಾಪಸ್ ಹೋಗೋಕ್ಕಾಗಲ್ಲ. ಸೊ ನೀವು ಎಂತಹ ಕೆಲಸವನ್ನ ಮಾಡಿದ್ರಿ ಅಂದರೆ ಹಳೆಯದಕ್ಕೆ ಹೋಗೋಕ್ಕಾಗಲ್ಲ. ಸೊ ಮುಂಚೆ ಇದ್ದಿದ್ದ ಕಡೆ ನಾವು ಹೋಗೋಕ್ಕಾಗಲ್ಲ. ಅದರ ಅರ್ಥ ಇದು. ಟು ಬರ್ನ್ ಯುವರ್ ಬ್ರಿಡ್ಜಸ್ ಅಂದರೆ ಟು ಡೂ ಸಮಥಿಂಗ್ ದಟ್ ಮೇಕ್ಸ್ ಇಟ್ ಇಂಪಾಸಿಬಲ್ ಟು ರಿಟರ್ನ್ ಟು ಪ್ರೀವಿಯಸ್ ಸ್ಟೇಟ್. ಅಂದರೆ ಮುಂಚೆ ಇದ್ದ ಹಾಗೆ ನಾವು ಇರಕ್ಕಾಗಲ್ಲ. ಸೊ ಇಲ್ಲಿ ನಂಬಿಕೆ ಅನ್ನುವಂಥದ್ದು ಒಂದು ಗಾಜಿನ ಥರ, ಅದು ಬಿದ್ದರೆ ಒಡೆದೋಗುತ್ತೆ, ತಿರ್ಗಾ ಸರಿಯಾಗಲ್ಲ ಅಂತೀವಲ್ವಾ? ಸೊ ಅದೇ ಅರ್ಥ. ಟು ಬರ್ನ್ ಯುವರ್ ಬ್ರಿಡ್ಜಸ್ ಅಂದರೆ ಏನೇ ಮಾಡಿದ್ರು ಹಳೆ ಥರ ಇರೋಕ್ಕಾಗಲ್ಲ, ಅಂತಹ ಕೆಲಸವನ್ನ ನೀನು ಮಾಡಿದ್ಯಾ ಅಂತ ಅರ್ಥ. ಓಕೆ, ಸೊ ಮುಂದಿನ ಇಡಿಯಂ, ಮುಂದಿನ ನುಡಿಗಟ್ಟನ್ನು ನೋಡಿದ್ರೆ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ. ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂದರೆ ಏನು ಸರ್? ತಪ್ಪು ಜಾಗದಲ್ಲಿ ಹುಡುಕ್ತಾ ಇದ್ದೀರಾ. ತಪ್ಪು ಜಾಗದಲ್ಲಿ ಹುಡುಕ್ತಾ ಇದ್ದೀರಾ ಅನ್ನೋದಕ್ಕೆ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ. ಅಥವಾ ತಪ್ಪು ಪರ್ಸನ್ ಅನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ. ಸರ್ ಹೌದು ಇದು ಆಗಿದೆ, ಬಟ್ ನನ್ಗೆ ಯಾಕೆ ಬೈತಾ ಇದ್ದೀರಾ ಅಲ್ವಾ? ಇದನ್ನ ನಾವು ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂತ ಕರಿತೀವಿ. ದ ಲಾಸ್ಟ್ ಸ್ಟ್ರಾ. ದ ಲಾಸ್ಟ್
ಸ್ಟ್ರಾ ಅಂತಂದ್ರೆ ನನಗೆ ತುಂಬಾ ಪ್ರಾಬ್ಲಮ್ಸ್ಗಳಲ್ಲಿ ಇದು ಲಾಸ್ಟ್ನೇದು ಅಂತ. ಸೊ ಇಟ್ ವಾಸ್ ಅ ಲಾಸ್ಟ್ ಸ್ಟ್ರಾ ಅಂದ್ರೆ ನನಗಿರುವಂತಹ ಎಷ್ಟೊಂದು ಪ್ರಾಬ್ಲಮ್ಗಳಲ್ಲಿ ಇದು ಒಂದು ಲಾಸ್ಟ್ನೇದಪ್ಪ ಪ್ರಾಬ್ಲಮ್, ಇದು ಒಂದು ಆ್ಯಡ್ ಆಯಿತು ಅನ್ನುವಂಥದ್ದು. ಓಕೆ, ಆಮೇಲೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಕೆಲಸ ಹೋಗ್ಬಿಟ್ಟಿರ್ತದೆ. ಕೆಲಸ ಹೋಗಿರುವಂತಹ ಸಂದರ್ಭದಲ್ಲಿ ನನ್ನ ಹತ್ರ ಇದ್ದಂತಹ ಒಂದು 1000 ರೂಪಾಯಿ ಕಳ್ಕೊಬಿಡ್ತೀನಿ ನಾನು. ಸೊ ದಟ್ ವಾಸ್ ಮೈ ಲಾಸ್ಟ್ ಸ್ಟ್ರಾ. ಅಂದರೆ ಆಲ್ರೆಡಿ ಕಷ್ಟದಲ್ಲಿದ್ದೀನಿ, ಒಂದು 1000 ರೂಪಾಯಿ ಬೇರೆ ಕಳ್ಕೊಂಬಿಟ್ಟಿದ್ದೀನಿ. ಸೊ ಇದು ಏನು ಇನ್ನೂ ವರ್ಸ್ಟ್ ಮಾಡುತ್ತೆ ನನ್ನ ಸಿಚುವೇಶನನ್ನು. ಅದನ್ನು ದ ಲಾಸ್ಟ್ ಸ್ಟ್ರಾ ಅಂತ ಕರಿತೀವಿ. ಟು ಕೀಪ್ ಯುವರ್ ಹೆಡ್ ಅಬೌವ್ ವಾಟರ್, ನೀರಿಂದ ನಿಮ್ಮ ತಲೆಯನ್ನು ಮೇಲಿಡಿ ಅಂತಂದರೆ ನೀವು ಆಲ್ರೆಡಿ ಮುಳುಗೋಗ್ಬಿಟ್ಟಿದ್ದೀರಾ. ಎಲ್ಲಿವರೆಗೂ? ನಿಮ್ಮ ಮೂಗಿನವರೆಗೂ, ನಿಮ್ಮ ತಲೆಯವರೆಗೂ ನೀರಿದೆ. ಆಲ್ರೆಡಿ ತುಂಬ ಕಷ್ಟದಲ್ಲಿದ್ದೀರಾ. ಸ್ವಲ್ಪದ್ರಲ್ಲಿ ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲ್ ಆಗಿ, ಆಯಿತಾ? ಅಥವಾ ಯಾವುದಾದ್ರೂ ಒಂದು ಸಿಚುಯೇಷನಲ್ಲಿ ತುಂಬ ಮುಳುಗೋಗಿದ್ದೀರಾ. ದುಡ್ಡು ಕಾಸಿನ ವಿಷಯದಲ್ಲಾಯಿತು ಅಥವಾ ಯಾವುದಾದ್ರೂ ವಿಷಯದಲ್ಲಾಯಿತು, ತುಂಬ ಮುಳುಗೋಗಿ ಒಂದು ಚೂರು ಮೇಲಿದೆ ಅಷ್ಟೇ, ಆಯಿತಾ? ಇದನ್ನು ನಾವು ಟು ಕೀಪ್ ಯುವರ್ ಹೆಡ್ ಅಬೌವ್ ವಾಟರ್ ಅಂತ ಕರಿತೀವಿ. ಇದಾದ್ಮೇಲೆ ಬರುವಂಥದ್ದು ಟು ಟೇಕ್ ದ ಬುಲ್ ಬೈ ದ ಹಾರ್ನ್ಸ್. ಅಂದರೆ ಎತ್ತನ್ನು ಅಥವಾ ಕೋಣವನ್ನು ನಾವೇನು ಮಾಡಬೇಕು, ಏನು ತನ್ನ ಕೊಂಬುಗಳನ್ನು ಹಿಡ್ಕೊಂಡು ಒಡೆದಾಡಬೇಕು. ಏನಾದರೂ ಒಂದು ಡಿಫಿಕಲ್ಟ್ ಸಿಚುವೇಶನನ್ನು ಮುಂದೆ ಎದುರಿಸಿ ಅಂತ, ಏನೇ ಕಷ್ಟ ಬರಲಿ ಎದುರಿಸಿ ಅಂತ ಹೇಳುವಂಥದ್ದು ಟು ಟೇಕ್ ದ ಬುಲ್ ಬೈ ದ ಹಾರ್ನ್ಸ್ ಅಂತ ಕರಿತೀವಿ. ಥ್ರೂ ದ ಗ್ರೇಪ್ ವೈನ್. ಏನಪ್ಪ ಥ್ರೂ ದ ಗ್ರೇಪ್ ವೈನ್ ಅಂದರೆ? ಸೊ ಗ್ರೇಪ್ ವೈನ್ ಅಂದರೆ ಏನು? ಈ ದ್ರಾಕ್ಷಿ ತೋಟ ನೋಡಿರ್ತೀರಾ, ಅದನ್ನು ನಾವು ಗ್ರೇಪ್ ವೈನ್ ಅಂತ ಕರಿತೀವಿ, ದ್ರಾಕ್ಷಿ ತೋಟವನ್ನು. ಸೊ ಆ ಗ್ರೇಪ್ ವೈನ್ನ ಮೂಲಕ ಬಂದಿರುವಂತಹ ಸುದ್ದಿ ಅಂದರೆ ಗಾಳಿ ಸುದ್ದಿ ಅಂತ ಅರ್ಥ. ಸೊ ಗಾಳಿ ಸುದ್ದಿ ಅನ್ನೋದಕ್ಕೆ ಥ್ರೂ ದ ಗ್ರೇಪ್ ವೈನ್ ಅಂತ ಕರಿತೀವಿ. ಗಾಳಿ ಸುದ್ದಿಯನ್ನು ಕೇಳಿಸ್ಕೊಳ್ಳುವಂತಹ ಮಾರ್ಗ, ಯಾರೋ ಹೇಳಿದ್ರು ಅಂತ ಹೇಳೋದಕ್ಕೆ ಥ್ರೂ ದ ಗ್ರೇಪ್ ವೈನ್. ಯಾರೋ ಹೇಳಿದ್ರು ಈ ಥರ ಆಗಿದೆಯಂತೆ ಅಂತ ಹೇಳುವಂಥದ್ದು. ಯಾರೋ ಹೇಳಿದ್ರು ಹಿಂಗಾಗಿದೆಯಂತೆ ಅಂದರೆ ಐ ಹರ್ಡ್ ದಿಸ್ ಥ್ರೂ ದ ಗ್ರೇಪ್ ವೈನ್ ಅಂತ ಕರಿತೀವಿ. ಟು ಕಟ್ ಅ ಲಾಂಗ್ ಸ್ಟೋರಿ ಶಾರ್ಟ್, ವಿಷಯಕ್ಕೆ ಬಾಪಾ ಅಂತ ಹೇಳುವಂಥದ್ದು. ಬೇರೆ ಎಲ್ಲ ಮಾತಾಡಬೇಡ, ವಿಷಯಕ್ಕೆ ಬಾ ಅಂತೀವಲ್ವಾ, ಅದನ್ನು ಟು ಕಟ್ ಅ ಲಾಂಗ್ ಸ್ಟೋರಿ ಶಾರ್ಟ್ ಅಂತ ಬಳಸ್ತೀವಿ. ಸೊ ಇದು ನಿಮ್ಮ 10 ನುಡಿಗಟ್ಟುಗಳಾಗಿರ್ತದೆ, ಇವತ್ತಿನ 10 ನುಡಿಗಟ್ಟುಗಳು. ಹಾಗೆ ಒಕ್ಯಾಬ್ಯುಲರಿ ಸೆಕ್ಷನ್ಗೆ ಅಂತ ಬಂದರೆ, ಒಕ್ಯಾಬ್ಯುಲರಿಯಲ್ಲಿ ಮೊದಲನೇ ಒಕ್ಯಾಬ್ಯುಲರಿ ವರ್ಡ್ ಅಭಾರ್ ಅನ್ನುವಂಥದ್ದು. ಹೆಬಾರ್ ಅನ್ನುವಂಥದ್ದು ಏನು? ಅಭಾರ್ ಅಂತಂದರೆ, ಅಭಾರ್ ಅಂತಂದರೆ ಕೀಳು ದೃಷ್ಟಿಯಿಂದ ನೋಡುವಂಥದ್ದು ಅಥವಾ ತುಂಬ ವೈಷಮ್ಯದಿಂದ ನೋಡುವಂಥದ್ದು. ಇದನ್ನು ಏನಂತೀವಿ? ಅಭಾರ್ ಅಂತ ಕರಿತೀವಿ. ತುಂಬ ವೈಷಮ್ಯದಿಂದ ಅವನು ಬಂದರೆ ನನಗೆ ಆಗಲ್ಲ ಅಂತೀವಲ್ವಾ, ಅದನ್ನು ಹೆಬಾರ್ ಅಂತ ಕರಿತೀವಿ, ರೈಟ್? ಅಬಾರ್. ಆಮೇಲೆ ಬೆನೋವೆಲೆಂಟ್. ವಾಟ್ ಯು ಮೀನ್ ಬೈ ಬೆನೋವೆಲೆಂಟ್? ಬೆನೋವೆಲೆಂಟ್ ಅಂದರೆ ತುಂಬ ಉದಾರಿ ಅಂತ ಅರ್ಥ, ತುಂಬ ಉದಾರಿ. ಓಕೆ, ಉದಾರಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಂದರೆ ಒಂದು ರತನ್ ಟಾಟಾ ಅವರು, ಈ ವಾಸ್ ವೆರಿ ಫಿಲಾಂಥ್ರೋಪಿಕ್, ಬೆನೋವೆಲೆಂಟ್, ತುಂಬ ದಾನಗಳನ್ನು ಮಾಡುವಂಥವ್ರು, ಅವ್ರನ್ನ ನಾವು ಬೆನೋವೆಲೆಂಟ್ ಅಂತ ಕರಿತೀವಿ. ಸೊ ಅಬಾರ್ಗೆ ಸಮನಾರ್ಥಕ ಪದಗಳು ಡಿಟೆಸ್ಟ್, ಲೋತ್, ಎಕ್ಸಿಕ್ರೇಟ್. ಆಪೋಸಿಟ್ ವರ್ಡು ಪ್ರೀತಿ. ವೈಷಮ್ಯದ ಆಪೋಸಿಟ್ ವರ್ಡ್ ಏನು? ಪ್ರೀತಿ. ಅಡ್ಮೈರ್ ಮಾಡೋದು, ಲವ್ ಮಾಡೋದು, ಅಡಾರ್ ಮಾಡೋದು, ಮುದ್ದಾಡೋದು, ಆಯಿತಾ? ಬಂದರೆ ವೈಷಮ್ಯ ತೋರಿಸೋದು, ಅದಕ್ಕೆ ಆಪೋಸಿಟ್ಟು ಬಂದರೆ ಮುದ್ದಾಡೋದು, ಅಡಾರ್ ಮಾಡೋದು, ಐ ಅಡೋರ್ ಯು ಅಂತ. ಬೆನೋವೆಲೆಂಟ್ಗೆ ತುಂಬ ಕೈಂಡ್ ಆಗಿರುವಂಥದ್ದು, ಕೈಂಡ್, ಆಲ್ಟ್ರುಯಿಸ್ಟಿಕ್, ಉದಾರಿ ಅಂತ ಅರ್ಥ ಆಲ್ಟ್ರುಯಿಸ್ಟಿಕ್ಗೆ. ಫಿಲಾಂಥ್ರೋಪಿಕ್ ಅಂದರೆ ದಾನಗಳನ್ನು ಮಾಡುವಂಥವ್ರು, ಆಪೋಸಿಟ್ ವರ್ಡು ಮ್ಯಾಲೆವೋಲೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, KAPYQ, ಮ್ಯಾಲೆವೋಲೆಂಟ್. ಸ್ಪೈಟ್ಫುಲ್ ಅಂದರೆ ವೈಷಮ್ಯ ತೋರಿಸುವಂಥದ್ದು, ಆಯಿತಾ? ಸ್ಪೈಟ್ಫುಲ್ ಅಂದರೆ ಮೀನ್, ತುಂಬ ಮೀನ್ ಇದೆಯಾ ನೀನು ಅನ್ನುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಕ್ಯಾಕೋಫೋನಿ. ವಾಟ್ ಯು ಮೀನ್ ಬೈ ಕ್ಯಾಕೋಫೋನಿ? ಕ್ಯಾಕೋಫೋನಿ ಅಂತಂದರೆ, ಫೋನಿ ಅಂತಂದರೆ ಸಮಥಿಂಗ್ ರಿಲೇಟೆಡ್ ಟು ಇದು ಏನು ಕೇಳಿಸ್ಕೊಳ್ಳುವಂಥದ್ದು. ಓಕೆ, ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಸೌಂಡ್ಗಳಾಗಿರ್ಬೋದು. ಫೋನಿ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಸೌಂಡ್ಗಳು ಅಂತ ಅಂತ ನೆನ್ಪಿಟ್ಕೊಳ್ಳಿ. ಫೋನಲ್ಲಿ ನೀವು ಕೇಳಿಸ್ಕೊತೀರಾ, ಫೋನಲ್ಲಿ ಏನೇನೆಲ್ಲ ಕೇಳಿಸ್ಕೊತೀರಾ? ಕೆಟ್ಟದಾಗೆಲ್ಲ ಕೇಳಿಸ್ಕೊತೀರಾ. ಕ್ಯಾಕೋಫೋನಿ ಅಂದರೆ ಒಂದು ಸೌಂಡ್ಗಳು ಮಿಕ್ಸ್ಚರ್ ಆದಾಗ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮೈಕಲ್ಲಿ ಮಾತಾಡ್ಬೇಕಾದ್ರೆ ಕುಯ್ ಅಂತ ಸೌಂಡ್ ಬರುತ್ತಲ್ಲ, ಅದನ್ನು ಕ್ಯಾಕೋಫೋನಿ ಅಂತ ಕರೀತಾರೆ. ಓಕೆ. ನಾಯ್ಸ್, ಡಿಸ್ಕಾರ್ಡ್, ಹಾರ್ಶ್ನೆಸ್ ಅನ್ನುವಂಥದ್ದು ಸಮಾನಾರ್ಥಕ ಪದ ಬರುತ್ತೆ. ಹಾರ್ಶ್ನೆಸ್ ಅನ್ನುವಂಥದ್ದು ಬಿಟ್ಟಾಕಿ, ಪರವಾಗಿಲ್ಲ, ಏನೂ ಆಗಲ್ಲ. ಸೊ ನಾಯ್ಸ್, ಡಿಸ್ಕಾರ್ಡ್ ಅನ್ನುವಂಥದ್ದು ಏನಾಗುತ್ತೆ? ಸಮಾನಾರ್ಥಕ ಪದ ಆಗುತ್ತೆ. ಹಾರ್ಮೋನಿ, ಸೈಲೆನ್ಸ್, ಯುಫೋನಿ ಎನ್ನುವಂಥದ್ದು
ವಿರುದ್ಧಾರ್ಥಕ ಪದ ಆಗುತ್ತೆ. ಕ್ಯಾಕೋಫೋನಿ, ಯುಫೋನಿ. ಯುಫೋನಿ ಯಾವ ಥರ ಸರ್ ನೆನ್ಪಿಟ್ಕೊಳ್ಳೋದು? ಯು ಮಾತಾಡಿದ್ರೆ ಚಂದ, ಅಂದರೆ ನೀವು ಮಾತಾಡಿದ್ರೆ ಚಂದ. ಯುಫೋನಿ. ಕ್ಯಾಕೋಫೋನಿ, ಸೊ ಕ್ಯಾಕ ಹೊಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಕ್ಯಾಕೋಫೋನಿ ಅಂತಂದರೆ ಮಿಕ್ಸ್ಚರ್ ಆಫ್ ಸೌಂಡ್ಸು. ಯುಫೋನಿ ಅಂದರೆ ಒಂದೇ ರಾಗದಲ್ಲಿ ಮಾತಾಡುವಂಥದ್ದು. ಆಮೇಲೆ ಡೈಲೇಟರಿ. ವಾಟ್ ಯು ಮೀನ್ ಬೈ ಡೈಲೇಟರಿ? ಡೈಲೇಟರಿ ಅಂತಂದರೆ ಬೇಕು ಅಂತ ನಿಧಾನವಾಗಿ ಮಾಡುವಂಥದ್ದು. ಡೈಲೇಷನ್ ಅನ್ನುವಂಥದ್ದು ನಿಧಾನಕ್ಕೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸಮಾನಾರ್ಥಕ ಪದಗಳೇನಾಗುತ್ತೆ? ಪ್ರೋಕ್ರಾಸ್ಟಿನೇಟಿಂಗ್. ಆಯ್ತು ಬಿಡೋಣ ನಾಳೆ ಮಾಡೋಣ, ಆಯ್ತು ಬಿಡೋಣ ನಾಡಿದ್ದು ಮಾಡೋಣ, ಆಯ್ತು ಬಿಡು ಆಮೇಲೆ ಮಾಡೋಣ, ಆಯ್ತು ಬಿಡು ನಿದ್ದೆ ಮಾಡಿಬಿಟ್ಟ ಮಾಡೋಣ. ಇದನ್ನು ಪ್ರೋಕ್ರಾಸ್ಟಿನೇಟಿಂಗ್ ಅಂತೀವಿ. ಸೊ ನೀವು ಓದ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಪ್ರೋಕ್ರಾಸ್ಟಿನೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆವರ್ ಪ್ರೋಕ್ರಾಸ್ಟಿನೇಟ್. ನಾಳೆ ಮಾಡೋದನ್ನ ಇವತ್ತು ಮಾಡಿಬಿಡಿ, ಆಯಿತಾ? ನಾಳೆ ನಾನು ಮೆಂಟಲ್ ಎಬಿಲಿಟಿ ಓದ್ತೀನಿ, ಇಲ್ಲ ಇವತ್ತೇ ಓದಿ ಮೆಂಟಲ್ ಎಬಿಲಿಟಿನ. ನಾಳೆ ಇಂಗ್ಲೀಷ್ ಗ್ರಾಮರನ್ನು, ಇಲ್ಲ ಬೇಡ ಇವಾಗೇ ಓದಿ. ಸೊ ಪ್ರೋಕ್ರಾಸ್ಟಿನೇಟ್ ಮಾಡಬೇಡಿ, ಅಂದರೆ ಪದೇ ಪದೇ ಮುಂದಕ್ಕೆ ಹಾಕ್ಕೊಂಡು ಹೋಗಬೇಡಿ ವಿಷಯಗಳನ್ನ. ಸ್ಲಗ್ಗಿಶ್, ಲೆಥಾರ್ಜಿ, ಇವೆಲ್ಲ ಏನಾಗ್ತದೆ? ಇವೆಲ್ಲ ಸಮಾನಾರ್ಥಕ ಪದಗಳಾಗ್ತದೆ. ಆಪೋಸಿಟ್ ವರ್ಡ್ ಅಂತಂದರೆ ಪ್ರಾಂಪ್ಟ್, ಎಫಿಷಿಯಂಟ್, ಫಾಸ್ಟ್ ಅನ್ನುವಂಥದ್ದು ಆಪೋಸಿಟ್ ವರ್ಡ್ಸ್ಗಳಾಗ್ತವೆ ಡೈಲೇಟರಿಗೆ. ಆಮೇಲೆ ಎಕ್ಸಾಸರ್ಬೇಟ್ ಅಂದ್ರೆ ಏನು? ಸೊ ಎಕ್ಸಾಸರ್ಬೇಟ್ ಅಂತಂದರೆ ಆಲ್ರೆಡಿ ಕೆಟ್ಟದಾಗಿರುವಂಥದ್ದನ್ನು ಇನ್ನೊಂಚೂರು ಕೆಟ್ಟದಾಗಿ ಮಾಡೋದು. ಆಲ್ರೆಡಿ ಬ್ಯಾಡ್ ಸಿಚುವೇಶನಲ್ಲಿದ್ದೀವಿ, ಅದನ್ನು ಇನ್ನೂ ಕೆಡಿಸೋದು, ಆಯಿತಾ? ಸೊ ಎಕ್ಸಾಂಪಲು ಅಗ್ರವೇಟ್. ಏನಪ್ಪ ಅಗ್ರವೇಟ್ ಅಂದರೆ? ಸೊ ಈಗ ಏನೋ ಒಂದು ಕಷ್ಟದಲ್ಲಿರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೆಲಸ ಕಳ್ಕೊಬಿಟ್ಟಿರ್ತೀನಿ, ನನ್ನ ಜೋಬಲ್ಲಿರುವಂತಹ 1,000 ರೂಪಾಯಿನೂ ಕಳ್ಕೊಬಿಡ್ತೀನಿ. ಅವಾಗ ಏನಾಗುತ್ತೆ? ಐ ಹ್ಯಾವ್ ಅಗ್ರವೇಟೆಡ್ ಮೈ ಪ್ರಾಬ್ಲಮ್ಸ್, ಎಕ್ಸಾಸರ್ಬೇಟೆಡ್ ಮೈ ಪ್ರಾಬ್ಲಮ್ಸ್. ಓಕೆ, ಇನ್ನೂ ವರ್ಸನ್ ಆಗುವಂಥದ್ದು, ನನ್ನ ಸಿಚುವೇಶನ್ ಇನ್ನೂ ವರ್ಸನ್ ಇನ್ನೂ ಕೆಟ್ಟದಾಗುವಂಥದ್ದನ್ನು ನಾವು ಎಕ್ಸಾಸರ್ಬೇಟ್ ಅಂತೀವಿ. ಓಕೆ, ಅದಕ್ಕೆ ಆಪೋಸಿಟ್ ವರ್ಡ್ಸ್ ಅಂದರೆ ಅಲಿವಿಯೇಟ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅಲಿವಿಯೇಟ್ ಕೇಳ್ತಾರೆ ಪ್ರಶ್ನೆಯನ್ನು ನೋಡಿ, ಮೋಸ್ಟ್ ಪ್ರಾಬಬ್ಲಿ ಬರುತ್ತೆ. ಅಲಿವಿಯೇಟ್ ಅಂದರೆ ಏನು ಅಂತ. ಅಲಿವಿಯೇಟ್ ಅಂದರೆ ಕಡಿಮೆ ಆಗುವಂಥದ್ದು. ಸೊ ನನ್ನ ಪೇನ್ ಇತ್ತು, ನನ್ನ ಕತ್ತು ನೋವು ಬರ್ತಿತ್ತು, ಆ ಕತ್ತಿನ ನೋವಿಗೆ ಓಲಿನಿ ಹೊಡ್ಕೊಂಡೆ, ಆವಾಗ ನನ್ನ ಕತ್ತು ನೋವು ಸ್ವಲ್ಪ ಕಡಿಮೆ ಆಯಿತು. ಅಲಿವಿಯೇಟೆಡ್ ಪೇನ್. ಸೊ ದ ಓಲಿನಿ ಅಲಿವಿಯೇಟೆಡ್ ಮೈ ಪೇನ್ ಅಂತ ಬರುತ್ತೆ. ಅದಾದಮೇಲೆ ಫೆಸಿಲಿಟೇಟ್. ಫೆಸಿಲಿಟೇಟ್ ಅಂದರೆ ಏನಪ್ಪ? ಫೆಸಿಲಿಟೇಟ್ ಅಂದರೆ ಒಂದು ದಾರಿಯನ್ನು ಮಾಡಿಕೊಡುವಂಥದ್ದು. ಸೊ ಐ ಹೋಪ್ ಮೈ ಕ್ಲಾಸಸ್ ಆರ್ ಫೆಸಿಲಿಟೇಟಿಂಗ್ ಟು ಕ್ಲಿಯರ್ ಯುವರ್ ಎಕ್ಸಾಮ್. ಅಂದರೆ ನಿಮ್ಮ ಎಕ್ಸಾಮನ್ನು ಪಾಸ್ ಮಾಡೋದಕ್ಕೆ ನನ್ನ ಒಂದು ಕ್ಲಾಸಸ್ ಏನು ಹೆಲ್ಪ್ ಮಾಡ್ತಾ ಇದೆ, ಈಸಿ ಮಾಡಿಕೊಡ್ತಾ ಇದೆ ಅನ್ನೋದಕ್ಕೆ ಫೆಸಿಲಿಟೇಟ್ ಅಂತ ಕರಿತೀವಿ. ಓಕೆ, ಅಸಿಸ್ಟ್ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು, ಎಕ್ಸ್ಪೆಡೈಟ್ ಮಾಡುವಂಥದ್ದು, ಇವೆಲ್ಲ ಸಮಾನಾರ್ಥಕ ಪದಗಳು. ವಿರುದ್ಧಾರ್ಥಕ ಪದ ಅಂತಂದರೆ ಹಿಂಡರ್ ಮಾಡುವಂಥದ್ದು, ಬ್ಲಾಕ್ ಮಾಡುವಂಥದ್ದು, ಇಂಪೀಡ್ ಮಾಡುವಂಥದ್ದನ್ನ ಆಪೋಸಿಟ್ ವರ್ಡ್ಗಳಾಗುತ್ತೆ, ಆಂಟೋನಿಮ್ಸ್ ಆಗುತ್ತೆ. ಅದೇ ರೀತಿ ಇಂಡೋಲೆಂಟ್. ವಾಟ್ ಯು ಮೀನ್ ಬೈ ಇಂಡೋಲೆಂಟ್? ಇಂಡೋಲೆಂಟ್ ಅಂದರೆ ಲೇಜಿ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ಲೇಜಿ, ಲೆಥಾರ್ಜಿಕ್, ಸ್ಲಾತ್ಫುಲ್, ಐಡಲ್, ಏನು ಮಾಡಿದಿರ ಕೂತ್ಕೊಳ್ಳೋದು. ಆಪೋಸಿಟ್ ವರ್ಡು ಇಂಡಸ್ಟ್ರಿಯಸ್, ಡಿಲಿಜೆಂಟ್, ಎನರ್ಜೆಟಿಕ್, ಇನ್ವಿಗೋರ್. ಹೌದಲ್ವಾ? ಇವೆಲ್ಲ ಏನಾಗ್ತದೆ? ಆಪೋಸಿಟ್ ವರ್ಡ್ಗಳಾಗ್ತವೆ ಇಂಡೋಲೆಂಟ್ಗೆ, ಲೇಜಿಗೆ. ಆಮೇಲೆ ಬರುವಂಥದ್ದು ನಾನ್ ಕೆಲೆಂಟ್. ನಾನ್ ಕೆಲೆಂಟ್ ಅಂತ ಅಂದರೆ ಎಂತಹ ಸಂದರ್ಭದಲ್ಲೂ ನಾನು ನನ್ನ ತಾಳ್ಮೆಯನ್ನು ಕಳ್ಕೊಳ್ಳಲ್ಲ. ಸೊ ಯಾವಾಗಲೂ ಹಿಂಗೆ ಇರ್ತೀನಿ ನಾನು, ಏನಾದರೂ ಬರಲಿ ಆಯಿತು ನೋಡ್ಕೊಳ್ಳೋಣ, ಏನಾಗ್ಬಿಡುತ್ತೆ. ಸೊ ನಾನು ಸಿಟ್ಟಾಗಲ್ಲ, ನನ್ನ ಒಂದು ಟೆನ್ಷನ್ ಮಾಡ್ಕೊಳ್ಳಲ್ಲ ಅನ್ನುವಂಥದ್ದನ್ನು ನಾನ್ ಕೆಲೆಂಟ್ ಅಂತ ಕರಿತೀವಿ. ಐ ಆಮ್ ಅ ನಾನ್ ಕೆಲೆಂಟ್ ಪರ್ಸನ್ ಅಂದರೆ ಎಷ್ಟೇ ಕಷ್ಟ ಬಂದರೂ ನಾನು ಆರಾಮಾಗಿ ತಾಳ್ಮೆಯಿಂದ ಇರ್ತೀನಿ, ಎಷ್ಟೇ ಕೋಪ ಬಂದರೂ ನಾನು ತಾಳ್ಮೆಯನ್ನು ಕಳ್ಕೊಳ್ಳಲ್ಲ. ಇದಕ್ಕೆ ನಾನ್ ಕೆಲೆಂಟ್ ಅಂತ ಕರಿತೀವಿ. ಸಮಾನಾರ್ಥಕ ಪದ ಅಂತಂದರೆ ಕಾಮ್, ಕಂಪೋಸ್ಡ್, ಅನ್ಕನ್ಸರ್ನ್ಡ್. ಆಯಿತು ನೋಡ್ಕೊಳ್ಳೋಣ. ಸೊ ಕಾಮ್ ಆಗಿರುವಂಥದ್ದು, ಆಯಿತಾ? ನನಗೇನು ಆ್ಯಂಕ್ಷಿಯಸ್ ಆಗಲ್ಲ. ಸೊ ಆಪೋಸಿಟ್ ವರ್ಡು ಆ್ಯಂಕ್ಷಿಯಸ್ ಆಗೋದು, ಬೇಗ ಟೆನ್ಷನ್ ಆಗಿಬಿಡೋದು. ಕನ್ಸರ್ನ್ಡ್ ಅಥವಾ ಎಕ್ಸೈಟ್ ಆಗಿಬಿಡೋದು, ಬೇಗ ಎಕ್ಸೈಟ್ ಆಗಿಬಿಡೋದು, ಬೇಗ ಟೆನ್ಷನ್ ಮಾಡ್ಕೊಬಿಡೋದು. ಸೊ ಇವೆಲ್ಲ ಆಪೋಸಿಟ್ ವರ್ಡ್ಗಳು. ಪಿನಾಕಲ್ ಅಂತಂದರೆ ಒಂದು ಮೌಂಟೇನ್ನ ಅತಿ ಎತ್ತರದ ಪಾಯಿಂಟನ್ನು ನಾವು ಪಿನಾಕಲ್ ಅಂತ ಕರಿತೀವಿ, ಒಂದರ್ಥ. ಇನ್ನೊಂದು ಅರ್ಥ ಉತ್ತುಂಗ ಅಂತ.
ಸೊ ನನ್ನ ಕೆರಿಯರ್ನ ಉತ್ತುಂಗದಲ್ಲಿ ಇದ್ದೀನಿ ನಾನು ಅಂತಂದ್ರೆ ಐ ಆಮ್ ಇನ್ ದ ಪೀಕ್ ಆಫ್ ಮೈ ಕರಿಯರ್ ಅಂತ ಅರ್ಥ. ದ ಮೋಸ್ಟ್ ಸಕ್ಸಸ್ಫುಲ್ ಪಾಯಿಂಟ್, ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್, ದ ಪಿನಾಕಲ್ ಆಫ್ ಮೈ ಅಚೀವ್ಮೆಂಟ್ ಇಸ್ ಕ್ಲಿಯರಿಂಗ್ UPSC CAPF ಎಕ್ಸಾಮ್ ವಿತ್ ಆಲ್ ಇಂಡಿಯಾ ರ್ಯಾಂಕ್ 208. ಸೊ ಆ ಲಿಸ್ಟಲ್ಲಿ 208ನೇ ನಂಬರಲ್ಲಿ ನನ್ನ ಹೆಸರನ್ನು ನಾನು ನೋಡಿದಾಗ ನನಗಾಗಿದ್ದಂತಹ ಖುಷಿ ಅಷ್ಟಿಷ್ಟಲ್ಲ. ಸೊ ನನ್ನ ಪಿನಾಕಲ್ ಏನು, ಮೈ ಪಿನಾಕಲ್ ಮೂಮೆಂಟ್ ಇನ್ ಮೈ ಲೈಫ್ ಈಸ್ ಸೀಯಿಂಗ್ ಮೈ ನೇಮ್, ನನ್ನ ಹೆಸರನ್ನು ಆ ಒಂದು ಲಿಸ್ಟ್ನಲ್ಲಿ UPSC ಲಿಸ್ಟ್ನಲ್ಲಿ ನೋಡಿದಂತಹ ಕ್ಷಣ ನನ್ನ ಪಿನಾಕಲ್ ಆಗಿತ್ತು. ಓಕೆ, ನೆಕ್ಸ್ಟು ಟ್ಯಾಸಿಟರ್ನ್ ಅಂದರೆ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ. ಸೊ ಲಾಸ್ಟ್ ವೊಕ್ಯಾಬ್ಯುಲರಿ ಸೆಕ್ಷನಲ್ಲಿ ನಾವು ಟ್ಯಾಸಿಟರ್ನ್ ಬಗ್ಗೆ ನೋಡಿದ್ವಿ. ಟ್ಯಾಸಿಟರ್ನ್ ಅಂದರೆ ಸೈಲೆಂಟ್ ಆಗಿರುವಂಥವನು, ಜಾಸ್ತಿ ಮಾತಾಡಲ್ಲ, ತನ್ನಷ್ಟಕ್ಕೆ ತಾನು ಇರ್ತಾನೆ, ಜಾಸ್ತಿ ಮಾತಾಡಲ್ಲ, ಯಾರ ಜೊತೆನೂ ಬೆರೆಯಲ್ಲ. ಸೊ ಸೈಲೆಂಟ್ ಅನ್ನುವಂಥದ್ದು, ಕ್ವೈಟ್ ಅನ್ನುವಂಥದ್ದು, ರೆಟಿಸೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಪ್ರಾಬ್ಲಿ ಕೇಳ್ತಾರೆ ರೆಟಿಸೆಂಟ್. ಆಪೋಸಿಟ್ ವರ್ಡ್ ನೋಡಿ, ಟಾಕೆಟಿವ್. ಗ್ಯಾರುಲಸ್ ಅನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಹೌದಲ್ವಾ. ಲೊಕೇಶಿಯಸ್ ಅನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಮೊದಲನೇ ವೊಕ್ಯಾಬ್ಯುಲರಿ ಕ್ಲಾಸಲ್ಲಿ. ಟಾಕೆಟಿವ್ ಅನ್ನೋನು ಜಾಸ್ತಿ ಮಾತಾಡೋದಕ್ಕೆ ಆಪೋಸಿಟ್ ವರ್ಡ್ ಏನು, ಟ್ಯಾಸಿಟರ್ನ್, ಸೈಲೆಂಟ್ ಆಗಿದ್ದಾನೆ ಅಂತ ಅರ್ಥ. ಅರ್ಥ ಆಯ್ತಾ. ಸೊ ಇದು ನಿಮ್ಮ ವೊಕ್ಯಾಬ್ಯುಲರಿ ಸೆಕ್ಷನ್ ಆಗಿರುತ್ತೆ. ಸೊ ವಿಲ್ ಸಿ ಇನ್, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪ್ರಿಪೋಸಿಷನ್ ಅನ್ನುವಂತಹ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಲ್ಲಿವರೆಗೂ ಆ್ಯಸ್ ಯೂಶುವಲ್, ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.